ಬೆಳಗಿನ ಬೆಳಕು. ಅರಣ್ಯಕಾಂಡ 11ನೇ ಅಧ್ಯಾಯ 1-3. ಕಿಬ್ರೋತ್ ಅಥವಾ 2. ಇಸ್ರಾಯೇಲರು ಐಗುಪ್ತವನ್ನು ಅಂದರೆ ಈಜಿಪ್ಟನ್ನು ಬಿಟ್ಟು ಬಂದಿದ್ದರು. ಆದರೆ ಐಗುಪ್ತವು ಅವರ ಹೃದಯಗಳನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗಿರಲಿಲ್ಲ. ಅವರು ವಾಗ್ದಾನ ನಾಡಿನ ಕಡೆಗೆ ಅರಣ್ಯದ ಮಾರ್ಗವಾಗಿ ಸಾಗುತ್ತಿದ್ದರು. ಆದರೂ ಯೆಹೋವನು ತಮ್ಮನ್ನು ಬಿಡಿಸಿ ಕರೆತಂದ ಆ ಸ್ಥಳದ ಆಹಾರ, ಸುಖಭೋಗಗಳು ಮತ್ತು ಸೌಕರ್ಯಗಳನ್ನು ಅವರು ಇನ್ನೂ ನೆನಪಿಸಿಕೊಳ್ಳುತ್ತಿದ್ದರು. ಅದೇ ರೀತಿಯಲ್ಲಿ ಹೊಸ ಸೃಷ್ಟಿಯನ್ನು ಆ ಪ್ರಸ್ತುತ ಲೋಕದಿಂದ ಹೊರಗೆ ಕರೆಯಲಾಗಿದೆ. ನಾವು ಕಿರಿದಾದ ಮಾರ್ಗದಲ್ಲಿ ನಮ್ಮದೇ ಆದ ಅರಣ್ಯದ ಪ್ರಯಾಣವನ್ನು ಪ್ರಾರಂಭಿಸಿದ್ದೇವೆ. ಕ್ರಿಸ್ತನು ಹೀಗೆ ಹೇಳಿದ್ದಾನೆ, ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟಾದುದು, ದಾರಿಯು ಬಿಕ್ಕಟ್ಟಾದುದು, ಅದನ್ನು ಕಂಡುಕೊಳ್ಳುವವರು ಕೆಲವರೇ. ಮತ್ತಾಯ 7ನೇ ಅಧ್ಯಾಯ 14ನೇ ವಾಕ್ಯ. ನಾವು ಇನ್ನು ಮುಂದೆ ಈ ಲೋಕದ ಆಸೆಗೆ ಅನುಸಾರವಾಗಿ ನಡೆಯುತ್ತಿಲ್ಲ. ಒಂದು ಕಾಲದಲ್ಲಿ ನಮ್ಮನ್ನು ನಿಯಂತ್ರಿಸುತ್ತಿದ್ದ ಅನೇಕ ಸಂಪ್ರದಾಯಗಳು, ಆಚರಣೆಗಳು, ಹವ್ಯಾಸಗಳು, ಸಂಬಂಧಗಳು ಮತ್ತು ಆಸೆಗಳನ್ನು ನಾವು ಹಿಂದೆ ಬಿಟ್ಟು ಬಂದಿದ್ದೇವೆ. ಆದರೆ ಈ ಪ್ರಯಾಣದಲ್ಲಿ ಅತ್ಯಂತ ದೊಡ್ಡ ಅಪಾಯವು ಯಾವಾಗಲೂ ಬಹಿರಂಗ ಶತ್ರುವಿನಿಂದಲೇ ಬರಬೇಕೆಂದಿಲ್ಲ. ಕೆಲವೊಮ್ಮೆ ಅದು ನಮ್ಮ ಜೊತೆಯಲ್ಲೇ ಪ್ರಯಾಣಿಸುವ ಜನರ ಮೂಲಕ ಬರುತ್ತದೆ. ಅರಣ್ಯಕಾಂಡ 11ನೇ ಅಧ್ಯಾಯದಲ್ಲಿ ಅತಿಯಾದ ಹಂಬಲ ಅಥವಾ ದುರಾಶಯವು ಮೊದಲು ಅನ್ಯಜನರಿಂದ, ಪರರ ಗುಂಪಿನಿಂದ ಪ್ರಾರಂಭವಾಯಿತು. ಆದರೆ ಅದು ಶೀಘ್ರದಲ್ಲೇ ಇಸ್ರಾಯೇಲರಿಗೂ ಹರಡಿತು. ಆ ಮಿಶ್ರ ಜನಾಂಗದ ಗುಂಪು ಐಗುಪ್ತದ ಆಹಾರದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿತು ಮತ್ತು ಕೆಲವೇ ದಿನಗಳಲ್ಲಿ ಇಡೀ ಪಾಳೆಯವು ತಾವು ಹಿಂದೆ ಬಿಟ್ಟು ಬಂದ ವಿಷಯಗಳಿಗಾಗಲಿ ಆಳಲು ತೊಡಗಿದರು. ಅದೇ ರೀತಿಯಲ್ಲಿ ನಮ್ಮ ಪಕ್ಕದಲ್ಲಿ ನಡೆಯುವ ಯಾರಾದರೂ ಹೀಗೆ ಹೇಳಲು ಪ್ರಾರಂಭಿಸಬಹುದು, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಇನ್ನೊಬ್ಬರು ಹೇಳಬಹುದು, ನೀನು ತುಂಬ ಕಟ್ಟುನಿಟ್ಟಾಗಿದ್ದೀಯ. ಮತ್ತೊಬ್ಬರು ಹೇಳಬಹುದು, ನೀನು ಅದನ್ನು ಕೇವಲ ಒಂದು ಬಾರಿ ಮಾಡಿದರೆ ದೇವರು ಅರ್ಥ ಮಾಡಿಕೊಳ್ಳುತ್ತಾನೆ. ಅವರು ನಮಗೆ ಹೇಳಬಹುದು, ಆ ಹಬ್ಬದಲ್ಲಿ ಕೇವಲ ಒಂದು ಬಾರಿ ಮಾತ್ರ ಪಾಲ್ಗೊಳ್ಳು. ಅವರು ಹೇಳಬಹುದು, ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗು, ನೀನು ಅದರಲ್ಲಿ ಪೂರ್ಣವಾಗಿ ಭಾಗವಹಿಸಬೇಕಾಗಿಲ್ಲ. ಅವರು ಹೇಳಬಹುದು, ನೀನು ನಿರಾಕರಿಸಿದರೆ ಕುಟುಂಬದಲ್ಲಿ ಎಲ್ಲರಿಗೂ ಬೇಸರವಾಗುತ್ತದೆ. ಅವರು ಹೇಳಬಹುದು, ಕೇವಲ ಕೆಲವು ನಿಮಿಷಗಳ ಕಾಲ ಅಲ್ಲಿ ನಿಂತುಕೋ, ದೇವರು ನಿನ್ನ ಹೃದಯಗಳನ್ನು ಬಲ್ಲನು. ಅವರು ಹೇಳಬಹುದು, ನೀನು ಈಗಾಗಲೇ ಎಷ್ಟೋ ವಿಷಯಗಳನ್ನು ಬಿಟ್ಟು ಬಂದಿದ್ದೀಯ. ಖಂಡಿತವಾಗಿಯೂ ಒಂದು ಸಣ್ಣ ರಾಜಿ ಮಾಡಿಕೊಳ್ಳುವುದರಿಂದ ಏನೂ ತೊಂದರೆಯಾಗಲ್ಲ. ಈ ರೀತಿಯಾಗಿ ಐಗುಪ್ತದ ಆತ್ಮವು ನಮ್ಮೊಂದಿಗೆ ಮತ್ತೆ ಮಾತನಾಡಲು ಪ್ರಾರಂಭಿಸುತ್ತದೆ. ಮೊದಲಿಗೆ ಇದು ಯಾವುದೇ ಹಾನಿಯಿಲ್ಲದಂತೆ ಕೇಳಿಸಬಹುದು. ಇದು ಪ್ರೀತಿಯಿಂದ ಮತ್ತು ತರ್ಕಬದ್ಧವಾಗಿಯೂ ಅನುಭವಿಸಬಹುದು. ಆದರೆ ನಿಧಾನವಾಗಿ ಇದು ನಮ್ಮ ಹೃದಯದಲ್ಲಿ ಅಸಮಾಧಾನವನ್ನು ಉಂಟುಮಾಡಬಹುದು. ಕಿರಿದಾದ ಮಾರ್ಗವು ತುಂಬ ಕಟ್ಟುನಿಟ್ಟಾಗಿದೆ ಎಂದು ನಮಗೆ ಅನಿಸಲು ಪ್ರಾರಂಭಿಸಬಹುದು. ಯೆಹೋವನು ನಮಗೆ ನೀಡಿರುವ ಸತ್ಯಕ್ಕಿಂತ ಹೆಚ್ಚಾಗಿ ನಾವು ಹಳೆಯ ಆಚರಣೆಗಳು, ಹಳೆಯ ಸ್ನೇಹಗಳು, ಹಳೆಯ ಮನರಂಜನೆ, ಹಳೆಯ ಸಾಂಪ್ರದಾಯಿಕಗಳು ಮತ್ತು ಹಳೆಯ ಸುಖಭೋಗಗಳು ಹೆಚ್ಚು ಮಮತೆಯಿಂದ ನೆನಪಿಸಿಕೊಳ್ಳಲು ಪ್ರಾರಂಭಿಸಬಹುದು. ತದನಂತರ ಇಸ್ರಾಯೇಲರಂತೆಯೇ ನಾವು ಕೂಡ ಗೊಣಗಲು ಪ್ರಾರಂಭಿಸಬಹುದು. ನಾವು ಹೀಗೆ ಅನ್ನಬಹುದು, ಇತರರು ಈ ವಿಷಯಗಳನ್ನು ಆನಂದಿಸುವಾಗ ನಾವು ಏಕೆ ಮಾಡಲು ಸಾಧ್ಯವಿಲ್ಲ? ನಾವು ಯಾವಾಗಲೂ ಏಕೆ ವಿಭಿನ್ನವಾಗಿರಬೇಕು? ಸತ್ಯದ ಮಾರ್ಗಕ್ಕೆ ಏಕೆ ಇಷ್ಟೊಂದು ಪ್ರತ್ಯೇಕತೆ ಬೇಕು? ನಾನು ಕೇವಲ ಒಂದು ದಿನಕ್ಕಾಗಿ ಏಕೆ ಹಿಂದಕ್ಕೆ ಹೋಗಬಾರದು? ನಾವು ಈ ಆಲೋಚನೆಗಳನ್ನು ಪ್ರಾರಂಭಿಸುವಾಗ ಇಸ್ರಾಯೇಲಿಗರ ಸಮಸ್ಯೆ ನಿಜವಾಗಿಯೂ ಆಹಾರದ ಬಗ್ಗೆಯಾಗಿರಲಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಅವರ ದುರಾಶೆಯು ಕೇವಲ ಅವರ ಹೃದಯವು ಸದ್ದಿಲ್ಲದೆ ಯಾವೇ ದೇವರ ಕಡೆಯಿಂದ ದೂರ ತಿರುಗುತ್ತಿರುವುದನ್ನು ಬಹಿರಂಗಪಡಿಸುತ್ತಿತ್ತು. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 16-19.
ನಮಗೆ ಯಾವೇ ದೇವರು ದ್ವೇಷಿಸುವ 6 ವಿಷಯಗಳಿಗೆ ಮತ್ತು ಅವರ ದೃಷ್ಟಿಗೆ ಅಸಹ್ಯವಾದ 7ನೆಯ ವಿಷಯವಿದೆ ಎಂದು ಹೇಳುತ್ತದೆ. ಅಹಂಕಾರದ ಕಣ್ಣುಗಳು, ಸುಳ್ಳು ನಾಲಿಗೆ, ಮುಗ್ಧರನ್ನು ಕೊಲ್ಲುವ ಕೈಗಳು, ದುಷ್ಟತ್ವವನ್ನು ಯೋಚಿಸುವ ಹೃದಯ, ತಪ್ಪು ಮಾಡಲು ಓಡುವ ಪಾದಗಳು, ಸುಳ್ಳುಗಳನ್ನು ಸುರಿಸುವ ಸುಳ್ಳು ಸಾಕ್ಷಿ ಮತ್ತು ಸಹೋದರ ಸಹೋದರಿಯಲ್ಲಿ ಕಲಹವನ್ನು ಬಿತ್ತುವ ವ್ಯಕ್ತಿ. ಇದೇ ಪಾಪಗಳು ಅರಣ್ಯದ ಪ್ರಯಾಣದ ಸಮಯದಲ್ಲಿ ಹೊಸ ಸೃಷ್ಟಿಯೊಳಗೆ ಸದ್ದಿಲ್ಲದೆ ಪ್ರವೇಶಿಸಬಹುದು. ಅಹಂಕಾರದ ಕಣ್ಣುಗಳು ಯಾವೆಯ ನಿರ್ದೇಶನಗಳು ನಮಗೆ ಅನ್ವಯಿಸುವ ಅಗತ್ಯವಿಲ್ಲ. ನಾವು ಎಲ್ಲಿಗಾದರೂ ಹೋಗಲು ಮತ್ತು ಯಾವುದೇ ಪರಿಣಾಮ ಬೀರದಂತೆ ಉಳಿಯಲು ಸಾಕಷ್ಟು ಬಲಶಾಲಿಯಾಗಿದ್ದೇವೆ ಎಂದು ನಾವು ಭಾವಿಸುವಂತೆ ಮಾಡಬಹುದು. ನಾವು ಎಲ್ಲಿಗೆ ಹೋದೆವು, ಏನು ಮಾಡಿದೆವು ಅಥವಾ ಪ್ರಾಪಂಚಿಕ ಅಥವಾ ಸುಳ್ಳು ಧಾರ್ಮಿಕ ಕಾರ್ಯಕ್ರಮಕ್ಕೆ ಏಕೆ ಹಾಜರಾಗಿದ್ದೆವು ಎಂಬುದನ್ನು ಮುಚ್ಚಿಟ್ಟು ಸಹೋದರರಿಗೆ ಒಂದು ಕಥೆಯನ್ನು ಮತ್ತು ನಮ್ಮ ಕುಟುಂಬಕ್ಕೆ ಇನ್ನೊಂದು ಕಥೆಯನ್ನು ಹೇಳುವಾಗ ಸುಳ್ಳು ನಾಳೆಗೆ ಕಾಣಿಸಿಕೊಳ್ಳಬಹುದು. ನಮ್ಮ ರಾಜಿ ಮಾಡಿಕೊಳ್ಳುವ ಗುಣವು ಒಬ್ಬ ದುರ್ಬಲ ಸಹೋದರ ಅಥವಾ ಸಹೋದರಿಯ ಮೇಲೆ ಪ್ರಭಾವ ಬೀರಿದಾಗ ಮುಗ್ಧರಿಗೆ ಹಾನಿ ಮಾಡುವ ಕೈಗಳು ಕಾಣಿಸಿಕೊಳ್ಳಬಹುದು. ಅವರು ನಮ್ಮನ್ನು ನೋಡಿ ಅವರು ಅದನ್ನು ಮಾಡಲು ಸಾಧ್ಯವಾದರೆ ನಾನು ಕೂಡ ಮಾಡಬಹುದು ಎಂದು ಯೋಚಿಸುತ್ತಾರೆ. ಇತರರ ಮುಂದೆ ಇನ್ನೂ ನಂಬಿಗಸ್ತರಾಗಿ ಕಾಣಿಸಿಕೊಳ್ಳುತ್ತಲೇ ನಮ್ಮ ಹಳೆಯ ಆಸೆಗಳನ್ನು ಪೂರೈಸಿಕೊಳ್ಳಲು ನಾವು ರಹಸ್ಯವಾಗಿ ಮಾರ್ಗಗಳನ್ನು ಹುಡುಕಿದಾಗ ದುಷ್ಟತನವನ್ನು ಯೋಚಿಸುವ ಹೃದಯವು ಪ್ರಾರಂಭವಾಗುತ್ತದೆ. ಈಜಿಪ್ಟ್ನ ಮನಸ್ಥಿತಿಯ ಕಡೆಗೆ ನಮ್ಮನ್ನು ಮರಳಿ ಮುನ್ನಡೆಸುವ ಆಮಂತ್ರಣಗಳು ನಾವು ಬೇಗನೆ ಸ್ವೀಕರಿಸಿದಾಗ ತಪ್ಪು ಮಾಡಲು ಓಡುವ ಪಾದಗಳು ಕಂಡುಬರುತ್ತವೆ ಮತ್ತು ಯಾವೇ ನಮಗೆ ನೀಡಿದ ನಿರ್ದೇಶನಕ್ಕೆ ವಿರುದ್ಧವಾಗಿದೆ ಎಂದು ನಮ್ಮ ಹೃದಯದಲ್ಲಿ ತಿಳಿದಿದ್ದರೂ ಸಹ ನಾವು ಯಾವುದನ್ನಾದರೂ ಹಾನಿಕರವಲ್ಲದ್ದು ಎಂದು ಕರೆದಾಗ ಸುಳ್ಳು ಸಾಕ್ಷಿ ಕಾಣಿಸಿಕೊಳ್ಳುತ್ತದೆ. ಆದರೆ 7ನೆಯ ವಿಷಯವೆಂದರೆ ಸಹೋದರರಲ್ಲಿ ಕಲಹವನ್ನು ಬಿತ್ತುವವನು ಮತ್ತು ಅನ್ಯ ಜನಾಂಗದವರು ಮಾಡಿದ್ದು ಅದನ್ನೇ. ಅವರು ತಮ್ಮ ದುರಾಶೆಯನ್ನು ತಮಗಷ್ಟೇ ಸೀಮಿತವಾಗಿ ಕೊಟ್ಟಿರಲಿಲ್ಲ. ಅವರ ಮಾತುಗಳು ಇಡೀ ಶಿಬಿರದಲ್ಲಿ ಹರಡಿದವು. ಅವರ ಅಸಮಾಧಾನವು ಇತರರ ಹೃದಯಗಳನ್ನು ಪ್ರವೇಶಿಸಿತು ಮತ್ತು ಶೀಘ್ರದಲ್ಲೇ ಇಡೀ ಸಭೆಯು ಆಳಲು ಪ್ರಾರಂಭಿಸಿತು. ಇದೇ ವಿಷಯ ಇಂದು ಕೂಡ ಸಂಭವಿಸಬಹುದು. ಒಬ್ಬ ವ್ಯಕ್ತಿಯು ಸತ್ಯವನ್ನು ಪ್ರಶ್ನಿಸಲು ಪ್ರಾರಂಭಿಸುತ್ತಾನೆ. ಇನ್ನೊಬ್ಬನು ರಾಜಿ ಮಾಡಿಕೊಳ್ಳುವುದನ್ನು ಸಮರ್ಥಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. 3ನೆಯ ವ್ಯಕ್ತಿ ನಾವು ಇಷ್ಟೊಂದು ಗಂಭೀರವಾಗಿರಬಾರದು ಎನ್ನುತ್ತಾನೆ ಮತ್ತು ಶೀಘ್ರದಲ್ಲೇ ಇಡೀ ಗುಂಪು ಕಿರಿದಾದ ಮಾರ್ಗದಿಂದ ದೂರ ಸರಿಯಲು ಪ್ರಾರಂಭಿಸುತ್ತದೆ. ಇದಕ್ಕಾಗಿಯೇ ನಮ್ಮನ್ನು ಮುನ್ನಡೆಸಲು ನಾವು ಯಾರ ಧ್ವನಿಗೆ ಅನುಮತಿಸುತ್ತಿದ್ದೇವೆ ಎಂಬುದರ ಬಗ್ಗೆ ನಾವು ತುಂಬ ಜಾಗರೂಕರಾಗಿರಬೇಕು. ನಮ್ಮ ಹತ್ತಿರ ಪ್ರಯಾಣಿಸುವ ಪ್ರತಿಯೊಬ್ಬರೂ ಒಂದೇ ಹೃದಯದಿಂದ ಪ್ರಯಾಣಿಸುತ್ತಿಲ್ಲ. ಕೆಲವರು ಹೊಸ ಸೃಷ್ಟಿಯ ನಡುವೆ ನಡೆಯಬಹುದು, ಆದರೆ ಇನ್ನೂ ಈಜಿಪ್ಟನ್ನು ಬಯಸಬಹುದು. ಕೆಲವರು ಒಡನಾಟವನ್ನು ಪ್ರೀತಿಸಬಹುದು, ಆದರೆ ಪ್ರತ್ಯಕ್ಷತೆಯನ್ನಲ್ಲ. ಕೆಲವರು ಸತ್ಯದ ಆಶೀರ್ವಾದಗಳನ್ನು ಆನಂದಿಸಬಹುದು, ಆದರೆ ಇನ್ನೂ ಪ್ರಪಂಚದ ಆಚರಣೆಗಳು ಮತ್ತು ಸಾಂಪ್ರದಾಯಿಕವಾಗಿ ಹಂಬಲಿಸಬಹುದು. ಮತ್ತು ಅವರ ಮಾತುಗಳು ನಮ್ಮನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತಿರುವುದು. ಅವರು ಆ ಒಂದು ಬಾರಿ ಮಾತ್ರ ಎಂದು ಹೇಳಬಹುದು, ಆದರೆ ಅನೇಕ ಆತ್ಮಿಕ ಪತನಗಳು ಈ ಪದಗಳೊಂದಿಗೆ ಪ್ರಾರಂಭವಾಗುತ್ತವೆ. ಕೇವಲ ಒಂದು ಆಚರಣೆ, ಕೇವಲ ಒಂದು ರಾಜಿ, ಕೇವಲ ಒಂದು ಸುಳ್ಳು ಧಾರ್ಮಿಕ ಕಾರ್ಯಕ್ರಮ, ಕೇವಲ ಒಂದು ರಹಸ್ಯ ಭೇಟಿ, ಕೇವಲ ಒಂದು ಪ್ರಾಪಂಚಿಕ ಸಂಬಂಧ, ಕೇವಲ ಒಂದು ಹೆಜ್ಜೆ ಹಿನ್ನಡೆ. ಆದರೆ ಈಜಿಪ್ಟಿನ ಕಡೆಗೆ ಇರುವ ಒಂದು ಹೆಜ್ಜೆ ಯಾವೆಯಿಂದ ದೂರವಿಡುವ ದೀರ್ಘ ಪ್ರಯಾಣದ ಆರಂಭವಾಗಬಹುದು. ನಾವು ಹಿಂದೆ ಬಿಟ್ಟು ಬಂದ ವಿಷಯಗಳಿಗಾಗಿ ನಿರಂತರವಾಗಿ ಗೊಣಗುತ್ತಾ ಮತ್ತು ಅವುಗಳನ್ನೇ ತರಬೇಕೆಂದು ಹಠ ಹಿಡಿಯುತ್ತಿದ್ದರೆ, ಕೆಲವು ಬಾರಿ ಯೆಹೋವನು ನಾವು ಪಟ್ಟು ಹಿಡಿಯುವ ಆ ವಿಷಯವನ್ನೇ ನಮಗೆ ಹೊಂದಲು ಅನುಮತಿಸಬಹುದು. ಇಸ್ರಾಯೇಲ್ಯರು ಮಾಂಸವನ್ನು ಕೇಳಿ ಹಠ ಮಾಡಿದರು ಮತ್ತು ದೇವರು ಅವರಿಗೆ ಮಾಂಸವನ್ನು ನೀಡಿದನು. ಆದರೆ ಅವರು ಆಶಿಸದ ವಿಷಯವೇ ಕೊನೆಗೆ ಅವರನ್ನು ನಾಶಪಡಿಸಿತು. ಕೀರ್ತನೆಗಳು 106,
15ನೇ ವಾಕ್ಯ ಹೀಗೆ ಹೇಳುತ್ತದೆ, ಅವರು ಕೇಳಿದ್ದಕ್ಕೆ ಆತನು ಅವರಿಗೆ ಕೊಟ್ಟನು, ಆದರೆ ಅವರು ಪ್ರಾಣಕ್ಕೆ ಕ್ಷಯರೋಗವನ್ನು ಕಳುಹಿಸಿದನು. ಇದು ನಿಜಕ್ಕೂ ಒಂದು ಭಯಾನಕ ಪಾಠವಾಗಿದೆ. ಕೆಲವೊಮ್ಮೆ ಯೆಹೋವನು ತೀರ್ಪು ಎಂದರೆ ನಮ್ಮಿಂದ ಏನಾದರೂ ಕಿತ್ತುಕೊಳ್ಳುವುದು ಮಾತ್ರವಲ್ಲ, ಕೆಲವೊಮ್ಮೆ ನಮ್ಮ ಹಠ ಹಿಡಿದು ಕೇಳುವ ವಿಷಯವನ್ನೇ ನಮಗೆ ಪಡೆದುಕೊಳ್ಳಲು ಆತನು ಬಿಟ್ಟು ಬಿಡುವುದೇ ಆತನ ನ್ಯಾಯ ತೀರ್ಪಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಂಬಂಧಕ್ಕಾಗಿ ಹಠ ಹಿಡಿಯಬಹುದು ಮತ್ತು ನಂತರ ಅದೇ ಸಂಬಂಧವು ಆಧ್ಯಾತ್ಮಿಕ ಬಲವಾಗಿ ಬದಲಾವಣೆಯಾಗಬಹುದು. ಒಬ್ಬ ವ್ಯಕ್ತಿಯು ಲೌಕಿಕ ಯಶಸ್ವಿಗಾಗಿ ಹೋರಾಡಬಹುದು, ಆದರೆ ಆ ಯಶಸ್ಸು ಮುಂದೆ ದೇವರೊಂದಿಗೆ ಕಳೆಯಲು ಇರುವ ಆತನ ಸಮಯವನ್ನೆಲ್ಲ ಕಸಿದುಕೊಳ್ಳಬಹುದು. ಒಬ್ಬ ವ್ಯಕ್ತಿಯು ಹಳೆಯ ಸಂಪ್ರದಾಯಗಳಿಂದ ದೂರವಿರಲು ನಿರಾಕರಿಸಬಹುದು ಮತ್ತು ನಂತರ ಆ ಸಂಪ್ರದಾಯಗಳೇ ಇಡೀ ಕುಟುಂಬವನ್ನು ಸತ್ಯದಿಂದ ದೂರ ತಳ್ಳಬಹುದು. ಒಬ್ಬ ವ್ಯಕ್ತಿಯು ಪ್ರತಿಯೊಂದು ಆಚರಣೆಗಳಲ್ಲಿ ಪಾಲ್ಗೊಳ್ಳುವ ಸ್ವಾತಂತ್ರ್ಯವನ್ನು ಬಯಸಬಹುದು, ಆದರೆ ಆ ಸ್ವಾತಂತ್ರ್ಯವೇ ನಂತರ ಆತನಿಗೆ ದಾಸತ್ವವಾಗಬಹುದು. ನಾವು ಏನನ್ನು ಅತಿಯಾಗಿ ಆಶಿಸುತ್ತೇವೆಯೋ ಅದು ನಮಗೆ ಉರುಳಾಗಬಹುದು. ನಾವು ಏನನ್ನು ಹಠ ಹಿಡಿದೇ ಕೇಳುತ್ತೇವೆಯೋ ಅದು ನಮ್ಮನ್ನು ಸಮಾಧಿಯಾಗಬಹುದು. ಇಸ್ರಾಯೇಲ್ಯರು ಆ ಕೌಜಿಕ ಹಕ್ಕಿಯ ಮಾಂಸವು ತಮಗೆ ತೃಪ್ತಿ ನೀಡುತ್ತದೆ ಎಂದು ಭಾವಿಸಿದರೆ, ಆದರೆ ಬದಲಾಗಿ ಆ ಮಾಂಸವೇ ಅವರ ಸಾವಿಗೆ ಕಾರಣವಾಯಿತು. ಅದರ ಅತಿಯಾದ ಹಂಬಲವೇ ಅವರ ಸಮಾಧಿಯಾಯಿತು. ಇದೇ ರೀತಿಯ ಅಪಾಯವು ಹೊಸ ಸೃಷ್ಟಿಗೂ ಕಾದಿದೆ. ನಾವು ಈಜಿಪ್ಟ್ ಕಡೆಗೆ ಹಿಂತಿರುಗಿ ನೋಡುತ್ತಿದ್ದರೆ, ನಾವು ಹಿಂದೆ ಬಿಟ್ಟು ಬಂದ ವಿಷಯಗಳು ಮತ್ತಷ್ಟು ಹೆಚ್ಚಿನ ಶಕ್ತಿಯೊಂದಿಗೆ ನಮ್ಮ ಬಳಿಗೆ ಮರಳಬಹುದು. ಒಂದು ಕಾಲದಲ್ಲಿ ಆನಂದದಂತೆ ತೋರುತ್ತಿದ್ದುದು ಆಧ್ಯಾತ್ಮಿಕ ವಿಷಯವಾಗಿ ಬದಲಾವಣೆಯಾಗಬಹುದು. ಒಂದು ಕಾಲದಲ್ಲಿ ಸ್ವಾತಂತ್ರ್ಯದಂತೆ ಕಂಡಿದ್ದು ನಮ್ಮೊಳಗಿನ ಹೊಸ ಸೃಷ್ಟಿಯ ಜೀವನವನ್ನೇ ನಾಶಪಡಿಸಬಹುದು. ಯಾಕೋಬ 1ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ ಹೀಗೆ ಹೇಳುತ್ತದೆ, ಪ್ರತಿಯೊಬ್ಬನು ತನ್ನ ಸ್ವಂತ ದುರಾಶೆಯಿಂದ ಎಳೆಯಲ್ಪಟ್ಟು ಮರಳುಗೊಳ್ಳುವಾಗ ಶೋಧಿಸಲ್ಪಡುತ್ತಾನೆ. ತರುವಾಯ ದುರಾಶೆಯು ಗರ್ಭಧರಿಸಿ ಪಾಪವನ್ನು ಹೆರುತ್ತದೆ ಮತ್ತು ಪಾಪವು ಪೂರ್ಣವಾಗಿ ಬೆಳೆದಾಗ ಮರಣವನ್ನು ಹೇಳುತ್ತದೆ. ಆದುದರಿಂದ ನಾವು ಸರಿಯಾದ ಮಾರ್ಗದಲ್ಲಿ ಮುಂದುವರಿಯುವುದು ಹೇಗೆ ಎಂಬುದನ್ನು ಕಲಿಯಬೇಕು. ಮೊದಲನೆಯದಾಗಿ ದೇವರು ನಮ್ಮನ್ನು ಏಕೆ ಕರೆದನು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಲೋಕವನ್ನು ಬಿಟ್ಟು ಬಂದದ್ದು ಅದರಲ್ಲಿ ಯಾವುದೇ ಸುಖವಿಲ್ಲ ಎಂದಲ್ಲ, ಬದಲಾಗಿ ಆ ಲೋಕದ ಅಂತ್ಯವು ಮರಣವಾಗಿದೆ ಎಂಬ ಕಾರಣಕ್ಕಾಗಿ ನಾವು ಅದನ್ನು ತ್ಯಜಿಸಿದೆವು. ಎರಡನೆಯದಾಗಿ ಲೋಕವು ಅರ್ಪಣೆಯ ಹಿಂದೆ ಇರುವ ದಾಸತ್ವವನ್ನು ನಾವು ನೆನಪಿನಲ್ಲಿಡಬೇಕು. ಇಸ್ರಾಯೇಲ್ಯರು ಐಗುಪ್ತದ ಮೀನುಗಳನ್ನು ನೆನಪಿನಲ್ಲಿರಿಸಿಕೊಂಡರು, ಆದರೆ ಅಲ್ಲಿ ಅನುಭವಿಸಿದ ದಾಸತ್ವವನ್ನು ಮರೆತು ಬಿಟ್ಟರು. ನಾವು ನಮ್ಮ ಹಳೆಯ ಜೀವನದ ಸಂತೋಷಗಳನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಂಡು ಅದರೊಂದಿಗೆ ಬಂದ ನೋವು, ಅಪರಾಧ, ಪ್ರಜ್ಞೆ, ಕತ್ತಲೆ ಮತ್ತು ದೇವರಿಂದ ಅನುಭವಿಸಿದ ದೂರವನ್ನು ಮರೆತು ಬಿಡಬಾರದು. ಮೂರನೆಯದಾಗಿ ನಾವು ನಮ್ಮ ಕಿವಿಗಳನ್ನು ಕಾಯಬೇಕು. ಪ್ರತಿಯೊಂದು ಸ್ನೇಹಪರ ಧ್ವನಿಯು ಸುರಕ್ಷಿತ ಧ್ವನಿಯಾಗಿರುವುದಿಲ್ಲ. ಆದುದರಿಂದ ನಾವು ಪ್ರತಿಯೊಂದು ಸಲಹೆಯನ್ನು ದೇವರ ವಾಕ್ಯದೊಂದಿಗೆ ಹೋಲಿಸಿ ತೂಗಿ ನೋಡಬೇಕು. ನಾಲ್ಕನೆಯದಾಗಿ ಪ್ರಲೋಭನೆ ಅಥವಾ ಶೋಧನೆಗಳು ಪ್ರಾರಂಭವಾದ ತಕ್ಷಣವೇ ನಾವು ಬೇಗನೆ ಮಾತನಾಡಬೇಕು. ನಮ್ಮ ಹೋರಾಟವು ಬಲಗೊಳ್ಳುವವರೆಗೂ ಅದನ್ನು ರಹಸ್ಯವಾಗಿಡಬಾರದು. ಆ ತಪ್ಪು ಆಸೆ ನಮ್ಮೊಳಗೆ ಬೇರೂರಲು ಸಮಯ ಸಿಗುವ ಮುನ್ನವೇ ನಾವು ಪ್ರೌಢರಾದ ಸಹೋದರರ ಸಹಾಯವನ್ನು ಪಡೆಯಬೇಕು ಮತ್ತು ಪ್ರಾರ್ಥಿಸಬೇಕು. ಅದೇ ಐದನೆಯದಾಗಿ ನಾವು ನಮ್ಮ ದೃಷ್ಟಿಯನ್ನು ಕ್ರಿಸ್ತನ ಮೇಲೆಯೂ ಇಡಬೇಕು. ಇಬ್ರಿಯರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ ಹೀಗೆ ಹೇಳುತ್ತದೆ, ನಮ್ಮ ನಂಬಿಕೆಯನ್ನು ಪ್ರಾರಂಭಿಸುವವನು ಅದನ್ನು ಪೂರ್ಣಗೊಳಿಸುವವನು ಆಗಿರುವ ಯೇಸುವಿನ ಕಡೆಗೆ ದೃಷ್ಟಿ ಇಟ್ಟು ಓಡೋಣ. ನಾವು ಹಿಂದೆ ತಿರುಗಿ ನೋಡಿದಾಗ ಕಿರಿದಾದ ಮಾರ್ಗವು ಅಪಾಯಕಾರಿಯಾಗುತ್ತದೆ, ಆದರೆ ನಾವು ಕ್ರಿಸ್ತನ ಕಡೆಗೆ
ಮುಂದಕ್ಕೆ ನೋಡುತ್ತಾ ಸಾಗಿದಾಗ ಅದು ಸಾಧ್ಯವಾಗುತ್ತದೆ. ಮತ್ತು ಕೊನೆಯದಾಗಿ ಯೆಹೋವನು ನಮಗೆ ಒದಗಿಸುವ ಸೌಕರ್ಯಗಳಲ್ಲಿಯೇ ತೃಪ್ತರಾಗಿರಲು ನಾವು ಕಲಿಯಬೇಕು. ಇಸ್ರಾಯೇಲ್ಯರು ವೈವಿಧ್ಯಮಯ ಆಹಾರಗಳನ್ನು ಬಯಸಿದ್ದರಿಂದ ಮನ್ನವನ್ನು ದ್ವೇಷಿಸಿದರು. ಆದರೆ ಆ ಮನ್ನವೇ ಅರಣ್ಯದಲ್ಲಿ ಅವರ ಜೀವವಾಗಿತ್ತು. ಅದೇ ರೀತಿಯಲ್ಲಿ ಪ್ರಾರ್ಥನೆ, ಸತ್ಯವೇದ, ಸಹಭಾಗಿತ್ವ, ವಿಧೇಯತೆ ಮತ್ತು ಯೆಹೋವನ ದೈನಂದಿನ ಮಾರ್ಗದರ್ಶನಗಳು ನಮಗೆ ಸರಳವಾಗಿ ಕಾಣಿಸಬಹುದು. ಆದರೆ ಇದುವೇ ನಮ್ಮ ಆತ್ಮಿಕ ಜೀವನವನ್ನು ಸಂರಕ್ಷಿಸುವ ನೈಜ ವಿಷಯಗಳಾಗಿವೆ. ಆದುದರಿಂದ ನಮ್ಮ ಸುತ್ತಲಿರುವ ಜನರು ದೇವರ ನಿರ್ದೇಶನಕ್ಕೆ ವಿರುದ್ಧವಾಗಿ ನಡೆಯಲು ನಮ್ಮನ್ನು ಪ್ರೇರೇಪಿಸುವಾಗ ನಾವು ತುಂಬ ಜಾಗರೂಕರಾಗಿರಬೇಕು. ಮತ್ತೊಬ್ಬ ವ್ಯಕ್ತಿಯ ದುರಾಶೆ ಅಥವಾ ಹಂಬಲವಾಗಲು ನಾವು ಬಿಡಬಾರದು. ಅವರ ದೂರುಗಳನ್ನು ಮತ್ತು ನಮ್ಮ ದೂರುಗಳಾಗಲು ನಾವು ಬಿಡಬಾರದು. ಅವರ ರಾಜಿ ಮಾಡಿಕೊಳ್ಳುವ ಗುಣವು ನಮ್ಮ ಆಧ್ಯಾತ್ಮಿಕ ಮರಣಕ್ಕೆ ಕಾರಣವಾಗಲು ನಾವು ಬಿಡಬಾರದು. ನಮ್ಮನ್ನು ಐಗುಪ್ತದಿಂದ ಹೊರಗೆ ಕರೆಯಲಾಗಿದೆ. ನಾವು ಅರಣ್ಯದ ಮಾರ್ಗವಾಗಿ ಸಾಗುತ್ತಿದ್ದೇವೆ. ದೇವರ ರಾಜ್ಯವು ನಮ್ಮ ಮುಂದಿದೆ. ನಾವು ಕಿರಿದಾದ ಮಾರ್ಗದಲ್ಲೇ ಮುಂದುವರಿಸೋಣ ಮತ್ತು ನಮ್ಮ ಹಿಂದೆ ಬಿಟ್ಟು ಬಂದ ಸುಖಭೋಗಗಳು ನಮ್ಮ ಹೊಸ ಸೃಷ್ಟಿಯ ಸಮಾಧಿಯಾಗಲು ಎಂದಿಗೂ ಬಿಡದಿರೋಣ. ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ನೀನು ನಮ್ಮನ್ನು ಐಗುಪ್ತದಿಂದ ಹೊರಗೆ ಕರೆದು ನಿನ್ನ ರಾಜ್ಯದ ಕಡೆಗೆ ನಮ್ಮ ಮುಖಗಳನ್ನು ತಿರುಗುವಂತೆ ಮಾಡಿದ್ದಕ್ಕಾಗಿ ನಿನಗೆ ವಂದನೆಗಳು. ನಮ್ಮ ಸುತ್ತಲಿರುವ ಧ್ವನಿಗಳ ಮೂಲಕ ಐಗುಪ್ತವು ಮತ್ತೆ ನಮ್ಮೊಳಗೆ ನುಸುಳದಂತೆ ನಮ್ಮ ಹೃದಯಗಳನ್ನು ಕಾಯಿರಿ. ನಮ್ಮ ಹಳೆಯ ಜೀವನದ ರುಚಿಯನ್ನು ಮಾತ್ರವಲ್ಲದೆ ಅದರೊಂದಿಗೆ ಬಂದಿದ್ದ ದಾಸತ್ವದ ಸರಪಳಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ನಮಗೆ ಸಹಾಯ ಮಾಡು. ಆ ಹಾದಿಯು ಎಲ್ಲಿಗೆ ಕೊಂಡೊಯ್ಯುತ್ತದೆ ಎಂಬುದನ್ನು ಅರಿತು ಒಂದು ಬಾರಿ ಮಾತ್ರ ನಮ್ಮ ಪ್ರಲೋಭನೆಗೆ ಇಲ್ಲ ಎಂದು ಹೇಳಲು ಧೈರ್ಯವನ್ನು ನಮಗೆ ನೀಡು. ನಿನ್ನ ದೈನಂದಿನ ಸರಬರಾಜಿನಲ್ಲಿ ತೃಪ್ತರಾಗಿರಲು ನಮಗೆ ಕಲಿಸು ಮತ್ತು ಅದನ್ನು ಎಂದಿಗೂ ಅಲಕ್ಷಿಸದಂತೆ ಮಾಡು. ನಮ್ಮ ಕಿವಿಗಳನ್ನು ಅಸುರಕ್ಷಿತ ಧ್ವನಿಗಳಿಂದ ದೂರವಿಡು ಮತ್ತು ನಮ್ಮ ಕಣ್ಣುಗಳು ಕ್ರಿಸ್ತನ ಮೇಲೆಯೇ ನೆಟ್ಟಗಿರುವಂತೆ ಮಾಡು. ಯಾರದೇ ದುರಾಶೆಯು ನಮ್ಮ ಆಸೆಯಾಗಿರಲಿ ಮತ್ತು ಯಾರದೇ ರಾಜಿ ಸ್ವಭಾವವು ನಮ್ಮ ಸಮಾಧಿಯಾಗಿರದಿರಲಿ. ವ್ಯರ್ಥವಾದವುಗಳನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ತಪ್ಪಿಸು. ನಿನ್ನ ಮಾರ್ಗಗಳಲ್ಲಿ ನನ್ನನ್ನು ಬದುಕಿಸು. ಕೀರ್ತನೆಗಳು 119:37 ವಾಕ್ಯ. ನಮ್ಮ ನಂಬಿಕೆಯನ್ನು ಪೂರ್ಣಗೊಳಿಸುವವನಾದ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.